ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ಸ್ ಚಾನಲ್. ಇವತ್ತಿನ ರೆಸಿಪಿ ಪೂರಿ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಮತ್ತು ಕೆಂಪಿಗೆ ಬಂದಿದೆ. ಈ ಥರ ನೀವು ಮಾಡಬೇಕು ಅಂದರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ. ಮೈದಾ 300 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಚಿರೋಟಿ ರವೆ 4 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಸಕ್ಕರೆ 1 ಟೇಬಲ್ ಸ್ಪೂನ್ ಆಗೋಷ್ಟು, ಅಡುಗೆ ಸೋಡಾ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗೋಷ್ಟು, ಮೈದಾ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಬೇಕಾಗುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ, ಮೈದಾ ಹಸಿಟ್ಟು ಕಲಿಸ್ಬೇಕಾದ್ರೂ ಸ್ವಲ್ಪ ಬೇಕಾಗುತ್ತೆ, ಪೂರಿ ಮಾಡೋಕ್ಕೂ ಬೇಕಾಗುತ್ತೆ, ನೋಡಿಕೊಂಡು ನೀವು ತೊಗೊಬೇಕಾಗುತ್ತೆ. ನೀರು 1 ಗ್ಲಾಸ್ ಆಗೋಷ್ಟು. ಈಗ ಮೊದಲಿಗೆ ಮೈದಾಗೆ ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಚಿರೋಟಿ ರವೆ ಹಾಕ್ಕೊಳೋದ್ರಿಂದ ಸಾಫ್ಟಾಗಿ ಕೆಂಪಿಗೆ ಬರುತ್ತೆ, ಅದಕ್ಕೋಸ್ಕರ ಚಿರೋಟಿ ರವೆ ಹಾಕ್ಕೊಳೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದಮೇಲೆ ನಾನು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಸಕ್ಕರೆ ಏನಕ್ಕೆ ಹಾಕ್ಕೊತೀರಂದರೆ ಕೆಂಪಿಗೆ ಬರುತ್ತೆ, ಅದಕ್ಕೋಸ್ಕರ ನೀವು ಆವಾಗಲೇ ವೀಡಿಯೋ ನೋಡಿದ್ರಲ್ಲ, ಸೊ ಆ ಥರ ಕೆಂಪಿಗೆ ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಆ ಥರ ಕೆಂಪಿಗೆ ಬರುತ್ತೆ. ಈಗ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸಲ ಎಲ್ಲನೂ ಕಂಬೈನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸಕ್ಕರೆ ಹಾಕ್ತಿರ್ತೀರಲ್ಲ ಒಂದೇ ಕಡೆ ಇರಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ಕೊಬೇಕಾಗುತ್ತೆ. ಈ ಥರ ಮಾಡಿ ಕಲಿಸ್ಕೊಂಡಾಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ, ಜಾಸ್ತಿ ಚಪಾತಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಬೇಕಾಗುತ್ತೆ. ಇದು ಮೈದಾ ಬೇರೆ, ಸೊ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ಕ್ವಾಂಟಿಟಿ ಹೇಗೆ ಅದು ಅಬ್ಸರ್ವ್ ಮಾಡುತ್ತೆ ಅಂತ, ಅದಕ್ಕೋಸ್ಕರ ಈ ಥರ ಕಲಿಸ್ಕೊಳ್ಳಿ. ಚಪಾತಿ ಸಿಗ್ಗಿನ ಇನ್ನೊಂಚೂರು ಗಟ್ಟಿಯಾಗಿ ಕಲಿಸ್ಕೊಂಡು ಈಗ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ನಾದ್ಕೊತಾ ಇದ್ದೀನಿ. ನೀವು ಎಷ್ಟು ಈ ಥರ ಪ್ರೆಷರ್ ಮಾಡಿ ನಾದ್ಕೊತೀರೋ ತುಂಬ ಚೆನ್ನಾಗಿ ಬರುತ್ತೆ ಪೂರಿ, ಆ ಥರ ಉಬ್ಬುತ್ತೆ. ಸೊ ನೀವು ನಾರ್ಮಲಾಗಿ ಕಲಿಸ್ಬಿಟ್ಟು ಬಿಟ್ಟರೆ ಅಷ್ಟು ಚೆನ್ನಾಗೇ ಬರೋದಿಲ್ಲ. ಸೊ ಈ ಥರ ನೀವು ಎಷ್ಟು ನಾದ್ಕೊತೀರೋ ಈ ಥರ ಫುಲ್ಲು ಕ್ಲೀನಾಗಿ ಕಂಪ್ಲೀಟಾಗಿ ಅಲ್ಲಿವರೆಗೂ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಇಲ್ಲಾಂದರೆ ಪೂರಿ ಅಷ್ಟು ಉಬ್ಬೋದಿಲ್ಲ, ಫ್ಲ್ಯಾಟಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಬಿಡಬೇಕು, ಯಾಕಂದರೆ ಅದು ಸೆಟಲ್ ಆಗಬೇಕಲ್ಲ, ಅದಕ್ಕೋಸ್ಕರ. 10 ಮಿನಿಟ್ಸ್ ಆಮೇಲೆ ನೀವು ನೋಡ್ತಾ ಇರ್ಬೋದು, ಸೊ ಚಪಾತಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಸ್ವಲ್ಪ ಗಟ್ಟಿ ಇದೆ. ಈಗ ಇದನ್ನು ಒಂದು ಸ್ವಲ್ಪ ಅಮೌಂಟು ತೊಗೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪೂರಿಗೆಲ್ಲ ಚಿಕ್ಕದಾಗೆ ತೊಗೊಬೇಕಾಗುತ್ತೆ, ಚಪಾತಿ ಸೈಜಷ್ಟು ತೊಗೊಳ್ಬಾರ್ದು ಮೈದಾ ಹಸಿಟ್ಟನ್ನ. ಸೊ ಇಷ್ಟು ಚಿಕ್ಕದಾಗೆ ಒಂದು ಚಿಕ್ಕ ಬಾಲಷ್ಟು ಸೈಜನ್ನ ತೊಗೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಕೆಳಗಡೆ ಮೇಲೆ ಮೈದಾ ಅಥವಾ ಗೋಧಿ ಹಸಿಟ್ಟನ್ನ ಹಾಕ್ಕೊಂಡು ಈ ಥರ ನಾವು ಲಟ್ಟಿಸ್ಕೊಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ, ಯಾಕಂದರೆ ಅದು ಮೈದಾ ಹಸಿಟ್ಟಲ್ವಾ, ಸೊ ಅದಕ್ಕೆ ಅದು ಕರೆಕ್ಟಾಗಿ ಅಷ್ಟು ಬರೋದಿಲ್ಲ. ನೀವು ನೋಡಿಕೊಂಡು ಈ ಥರ ಮಾಡ್ಕೊಬೇಕಾಗುತ್ತೆ. ಈ ಥರ ರೌಂಡಾಗಿ ಮಾಡ್ಕೊಳ್ಳಿ, ಚಿಕ್ಕದಾಗೆ ಇರಲಿ, ಸ್ವಲ್ಪ ಮೀಡಿಯಮ್ ಸೈಜ್ ಇರಲಿ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಈ ಥರ ಒಂದು ಸ್ವಲ್ಪ ಹಸಿಟ್ಟನ್ನ ಬಿಟ್ಟು ನೋಡಬೇಕು, ಅದೇನಾದರೂ ಮೇಲ್ಗಡೆ ಬಂದರೆ ಆಗಿದೆ ಅಂತ. ಸೊ ಈ ಥರ ಹಾಕಿ ಸ್ವಲ್ಪ ಒಂದೇ ಒಂದು ಸಲ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಉಬ್ಬುತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ಥರ ಉಬ್ಬ ಆಮೇಲೆ ಒಂದು 2 to 3 ಸೆಕೆಂಡ್ಸ್ ಅಷ್ಟೇ ಬಿಡಬೇಕಾಗುತ್ತೆ, ಅದ್ರ ಮೇಲೆ ಬಿಡೋಕ್ಕೆ ಹೋಗಬೇಡಿ. ಇನ್ನೂ ಜಾಸ್ತಿ ಕಾಯ್ದಿತ್ತು ಅಂದರೆ 1-2 ಸೆಕೆಂಡ್ ಸಾಕಾಗುತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಕಾಯ್ದಿದೆ ಅಂದರೆ ಒಂದು 4ರಿಂದ 5 ಸೆಕೆಂಡ್ ಸಾಕಾಗುತ್ತೆ. ಸೊ ಇದು ಆದಮೇಲೆ ಫ್ಲಿಪ್ ಮಾಡಿಕೊಂಡು ಅದನ್ನು 1-2ರಿಂದ 3 ಸೆಕೆಂಡ್ವರೆಗೂ ಬೇಯಿಸ್ಕೊಳ್ಳಿ. 1-2ರಿಂದ 3 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ನಾವು ಹೈ ಫ್ಲೇಮ್ ಇಟ್ಟಿರ್ತೀರಲ್ಲ, ಅದಕ್ಕೋಸ್ಕರ. ಅದು ಅಲ್ಲದೆ ನಾವು ತೆಳ್ಳಕ್ಕೆ ತೀಡ್ಕೊಂಡಿರ್ತೀರಿ, ಅದಕ್ಕೋಸ್ಕರ. ಇವಾಗ ನಾನು ನಿಮಗೆ ಇನ್ನೊಂದು ನೋಡಿಸ್ತಾ ಇದ್ದೀನಿ. ಎಲ್ಲ ಪೂರಿಗಳು ಅಷ್ಟೇ ನಾನು ಹೇಳೋ ಥರ ಮಾಡಿದ್ರೆ ಇದೇ ಥರ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಸೇಮ್ ಪ್ರಾಸೆಸ್ಸು. ಸೊ ನಾವು ಪೂರಿ ನಾವು ಲಟ್ಟಿಸ್ಕೊಂಡಿರೋದನ್ನು ಎಣ್ಣೆದಲ್ಲಿ ಹಾಕ್ಕೊಂಡು ಈ ಥರ ಒಂದು ಸಲ ಪ್ರೆಸ್ ಮಾಡಿ, ಇಲ್ಲಾಂದರೆ ಎಣ್ಣೆನ ಅದ್ರ ಮೇಲೆ ಎತ್ತಾಕ್ತಾಯಿದ್ರೆ ಈ ಥರ ಉಬ್ಬುತ್ತೆ. ಸಿಂಪಲ್ ಆ್ಯಂಡ್ ಈಸಿ. ಸೊ ಪೂರಿ ಎಲ್ಲ ರೆಡಿ ಇದೆ. ನಾನು ಪೂರಿ ಜೊತೆಗೆ ಇವತ್ತು ಚೆನ್ನ ಮಸಾಲ ಮಾಡಿದ್ದೀನಿ. ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು, ಅಥವಾ ನಾನು ವಿಡಿಯೋ ಹಾಕಿರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ನಾನು ಇವಾಗ ನಿಮಗೆ ನೋಡಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿದೆ. ನೀವು ನೋಡ್ತಾ ಇರ್ಬೋದು, ನಾನು ಪ್ರೆಸ್ ಮಾಡೋ ಗಂಟ ಆ ಗಾಳಿ ಎಲ್ಲ ಹೋಗಿಲ್ಲ, ಅಲ್ಲಿವರೆಗೂ ಹಾಗೆ ಪೂರಿ ಉಬ್ಕೊಂಡೇ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಾನು ಹೇಳಿದಂಗೆ ಟ್ರಿಕ್ಸ್ ಫಾಲೋ ಮಾಡಿ. ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಚಿರೋಟಿ ರವೆ ಹಾಕಬೇಕಾ ಸಕ್ಕರೆ ಹಾಕಬೇಕಾ ಅಂತ. ಅದೆರಡು ಇಂಪಾರ್ಟೆಂಟು, ಕೆಂಪಿಗೆ ಸಾಫ್ಟಾಗೆ ಎಲ್ಲದಕ್ಕೂ ಬರುತ್ತೆ, ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.